ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗ. ನೋಡ್ರಿ ನಮ್ಮ ಊರ್ಲಿಂದ ಬಂದಾರ ನೋಡ್ರಿ. ಈಗ ಬಂದಾರ ನೋಡ್ರಿ. ಟೈಮ್ 9 ಗಂಟೆ ಆಯ್ತು ರೀ. ಅಲ್ಲಿಂದ ಮೆಜೆಸ್ಟಿಕ್ಲಿಂದ ಬರ್ಬೇಕಾದ್ರೆ ಹೆಂಗಾಯ್ತವ ಎಲ್ಲ ಹೈರಾಣ ಆದ್ರಲ್ಲ. ಬೆಂಗಳೂರು ಅಂದ್ರೆ ಇಲ್ಲೇ ಮಾಲಿ ಅನ್ನಿಸ್ಬಿಟ್ಟಿತ್ತು ನನಗೆ. ಕಾಲಕ್ಕೆ ಇಟ್ಟು ಕೈತಲ್ ತೊಗೊಂಡು ಅಡ್ಡಾಡಕ್ ನಮ್ಗೆ ಗಂಟ ಆ ಬಸ್ನಾಗ ಇಳಿಸಾರು. ಅಲ್ಲಿ ಹೋಗ ನೋಡೋರು ಆದಿಗೆ ಹೋಗ್ಕೊಂಡು ಓಡಿ ಒಯ್ದು ಇಡೋರು. ಆ ಬಸ್ಸಿನಾಗ ತಿಳ್ಕೊಂಡು ಅವ್ರಿಗೆ ಇಳಿರಿ ನಾವು ಅಲ್ಲಿ ತರಬಾಗಲ್ಲ ಹಿಡಿಯಳಿ ತರಬಾಗದ ಕೋಲಾರ ಬಸ್ ಕೆಂಪ್ ಬಸ್ಸಿಗೆ ಕೆಂಪು ಬಸ್. ನಮ್ಮ ಬಸ್ ಅವಲ್ಲ ಕರ್ನಾಟಕ ಅಂತ ಕೆಂಪು ಬಸ್. ಕುಂದ್ರ ನೋಡ್ರಿ ಇಷ್ಟೆಲ್ಲ ಹೊತ್ಕೊಂಡ್ ಬಂದಾರ. ತರಬಾಗಲ್ಲ ತೆಲಿ ಹೈರಾಣ ಬಂದಾರ ನೋಡ್ರಿ. ನಮ್ಮ ಅವ್ವಾರು ನಿನ್ನೆ ಬಾಯಿಗಡಿಯಾಗ ಹತ್ಯಾರಿ. 6 ಗಂಟೆಗೆ 6 ಬಸ್ಸಿಗೆ ಹತ್ಯಾರಿ. ಬಾಯಿಗಡಿನಿಂದ 6ಕ್ಕೆ ಹತ್ತಿ ಇಲ್ಲಿ ಮೆಜೆಸ್ಟಿಕ್ಗೆ ಬಂದು ಇಳಿದಿಂತ್ರನ ಮೆಜೆಸ್ಟಿಕ್ನಾಗ ಭಾಳ ಆ ಕಡೆ ಓಡಾಡ್ಯಾರ. 2 ಸತಿ ಆಟೋದವ್ರು ಬಂದು ಹತ್ತದು ಇಳಿದು ಮಾಡ್ಯಾರ ನೋಡ್ರಿ. ಅವರು ಹೊಸಪಟ್ಟಿ ಬಸ್ ಅನ್ನೋಣ ಕೆಂಪು ಬಸ್ಸಿಗೆ ಹತ್ಸ್ಯಾರ. ಕೋಲಾರ ಹೋಗೋ ಬಸ್ಸಿಗೆ. ಅವು ಇಲ್ಲೇ ಓಡಾಡೋ ಬಸ್ ಇರ್ತಾವಲ್ರಿ, ಅವು ಅಂಥವು ಯಾವುದು ಸಿಟಿ ಬಸ್ ರೀ. ಸಿಟಿ ಬಸ್ಸಿಗೆ ಆದ್ರೆ ಇಲ್ಲಿ ಆರಾಮಾಗಿ ಬರ್ತಿದ್ರು ನೋಡ್ರಿ. ಹಾಗಾಗಿ ಇಷ್ಟು ಹೈರಾಣ ಆಗಿ ಬಂದಾರ್ರಿ. ಮತ್ತು ಅದ್ರಾಗ ಲಗೇಜ್ ಅದಾವ್ರಿ. ಇದು ಬಾಕ್ಸ್ನ್ಯಾಗ ರೊಟ್ಟಿ ತೊಗೊಂಬಂದಾರ್ರಿ. ಮತ್ತು ಅವು ಚೀಲ್ನ್ಯಾಗ ಶೇಂಗಾ ಅದು ಹಿಟ್ಟು ತೊಗೊಂಬಂದಾರ ನೋಡ್ರಿ. ಹಾಗಾಗಿ ಹೈರಾಣ ಆಗಿ ಬಂದಾರ್ರಿ. ಏನು ಮಾಡ್ತಿದ್ವಿ. ತಳ್ಳ ಭಾಳ ನೋಡ್ರಿ. ಇವು ರೊಟ್ಟಿ ಯಾಕೆ ತರ್ಸಿನ ಅಂತ ಹೇಳ್ತೀನಿ ರೀ ನಿಮ್ಗೆ ಆಮೇಲೆ. ಇವು ಚಜ್ಜಿ ರೊಟ್ಟಿ ಅನ್ಬೇವು. ಇವು ಜೋಳದ ರೊಟ್ಟಿ ಇಲ್ಲ, ಇವು ಜೋಳದಿವೆ. ಹಾಗೆ 4 ಅಲ್ಲ ಅದಾವ ಇನ್ನೂ ಇಲ್ಲಿ ತಳದಾಗಿರ್ಬೇಕು. ತಳದಾಗ ಅದಾವ. ಇವು ಆಮೇಲೆ ಇನ್ನೊಂದು ಸತಿ ಕಿತ್ತದು ಮಾಡ್ತೀನಿ ರೀ. ಇವು ಇಷ್ಟ ಇಲ್ರಿ, ಚಂದ ಕೂತಾರ. ತಳ್ಳ ಭಾಳ ಆತಾವ. ಇವು ಮಿಷನ್ದಾಗ ಮಾಡಿದ್ದು ನೋಡ್ರಿ. ರೊಟ್ಟಿ ಮಿಷನ್ದಾಗ ಮಾಡಿದ್ದು ತರ್ಸೇನ್ರಿ. ಈ ಸೈಡ್ ಹೆಂಗೆ ಸುಡ್ತಾವ ರೊಟ್ಟಿ. ಇವು ಮುಟ್ಟಿದ್ರೆ ಕೆಟ್ಟನಂತಾವಲ್ಲ ಇವು. ಇವು ಆಮೇಲೆ ಇದು ಮಾಡ್ತೀನಿ ರೀ. ಇಷ್ಟ ಇರಲ್ರಿ ಇವು. ಚಹಾ ಕುಡಿತೇವ್ರಿ. ಫಸ್ಟ್ ಬಂದಾರ ಅವರು. ಇಲ್ಲ, ಸಣ್ಣ ಇಟ್ಟಿನಿ ಕೂತಾರ್ರಿ. ಇಲ್ಲ ಹೊಯ್ದಾಡ್ಸಿ ಇಟ್ಟಿನಂದ್ರೆ ಉಕ್ಕಂಗಿಲ್ಲ. ಬೆಂಗಳೂರಿಗೆ ಬಂದಿರಿ ನಾವು. ನಾಳೆಗೆ ಹೋಗ್ತೀವಿ. ಅಯ್ಯ, ನಾನು ಮಾಡ್ಲಾರ್ದು ಹಂಗೆ ಮಾತಾಡಕತ್ತೀನಿ ನೋಡ್ರಿ. ಮತ್ತೆ ಆನ್ ಮಾಡಿದವ ಭಾಳ ಅಂದ್ರೆ ಭಾಳ ಹುಷಾರದಾಳ್ರಿ. ನಮ್ಮ ದೊಡ್ಡ ಅಕ್ಕನ ಮಗಳು ನೋಡ್ರಿ. ನನಗೆ ದೊಡ್ಡಕ್ಕಿ ಮಗಳು ನಿನ್ನೆ ಅದೇ ನಿನ್ನೆ ಸೋಮವಾರ ದಿನ ಬಂದಾರ ನೋಡ್ರಿ ಇಲ್ಲಿಗೆ. ಆಯ್ತರ ಗಾಡಿ ಹತ್ತಿ ಸೋಮವಾರ ಬಂದಾರೆ. ಸೋಮವಾರ ಬಂದಿನ ಒಂದು ವಿಡಿಯೋ ಮಾಡ್ಯಾವ್ರಿ. ಈಗ 50 ವಿಡಿಯೋ ಮಾಡೀನಿ ರೀ. 2 ದಿನದ ವಿಡಿಯೋ ಕೂಡಿಸಿ ಬಿಡ್ತೀನಿ ನೋಡ್ರಿ. ಅದಕ್ಕೆ ಹೊಸರಿಗೆ ತೋರ್ಸಾಕತ್ತಾಳ್ರಿ. ಇವಂಗ ನಮ್ಮ ಮಗಗ ತಮ್ಮ ಅಂತ ಹೇಳತ್ತಾಳ್ರಿ. ನಮ್ಮ ಮಗ ಉಣ್ಣಾತಿದ್ದಲ್ರಿ ದೊಡ್ಡವ್ರ. ಅವಂಗ ಅಣ್ಣ ಅಂತ ಹೇಳತ್ತಾಳ. ಹೊಸರಿಗೆ ತೋರಿಸ್ತಾಳ್ರಿ. ಬಾಯ್ ಒಂದೇ ಇಲ್ಲ ನೋಡ್ರಿ. ಏನು ಮಾಡಿದ್ರು ಭಾಳ ಅಂದ್ರೆ ಭಾಳ ಶೆಣಕದಾಳ್ರಿ. ಕಬಾಬ್ ತಿನ್ನಕತ್ತಾರ್ರಿ ಹೊಸರು.
ನಮ್ಮ ಮಗಳು ಎಲ್ಲರಿಗೆ ಪರಿಚಯ ಮಾಡಿ ಕೊಟ್ಟಳ್ರಿ. ನಮ್ಮ ಅವ್ವಗೂ ಮಾತಾಡತ್ ಹೇಳ್ತಾಳ್ರಿ, ಮಾತಾಡತ್ತಾಳ್ರಿ. ನಮ್ಮ ಮನ್ಯಾಗ ಇಡುವೆದಾಗ ಯಾರೂ ಜಾಸ್ತಿ ಬರಾಕತ್ತಿಲ್ರಿ. ಬರಲ್ಲಲ್ರಿ, ನಾ ಇಡುವೆ ಮಾಡ್ತಿರ್ತೀನಿ ಅವಾಗ. ನಮ್ಮ ಮಗ ಊಟ ಮಾಡತ್ತಿದ್ದ, ಅವನು ತೋರಿಸಿದಳು. ನಮ್ಮ ಮನೆಯವ್ರನ್ನ ಅವ್ರ ಕಾಕನ ಎಲ್ಲರನ್ನೂ ತೋರಿಸಿದಳು. ಅವ್ರ ಕಾಕ ನಾ ಇಡುವೆ ಮಾಡಕ್ಕೆ ಹೋದಾಗ ಹಿಡಿದ್ರತ್ರ ನಾನು ಬೈತಿದ್ದ. ಮಗಳು ಸುಮ್ಮ ಇಡುವೆ ಮಾಡ್ಯಾರ ಸುಮ್ಮನೆ ನಕ್ಕೊತ ಕೂತಾನ್ರಿ ಅವ್ರ ಕಾಕ. ಅವ್ರ ಅನ್ನಿದ್ರ ಇವು ಅಂತೇಳಿ ಅವ್ನಕೊತ ಹಂಗೆ ಮಾಡ್ತಾಳ್ರಿ, ಎಲ್ಲರಿಗೆ ತೋರಿಸ್ತಾಳ. ಮಾತು ಒಂದ ಬರಲ್ರಿ, ಏನು ಮಾಡೋದು. ಭಾಳ ಅಂದ್ರೆ ಭಾಳ ಹುಷಾರದಾಳ್ರಿ ನಮ್ಮ ಮಗಳು. ಮಾತು ಬರ್ಲಾರ್ದ ಒಂದಿದು ನೋಡ್ರಿ. ನಮ್ಮವ್ವ ಇಬ್ಬರು ಕೂಡಿ ಬಂದಾರ್ರಿ. ನಮ್ಮ ಮಗಳು ನಾಳೆ ನಮ್ಮ ಊರು ಹೋಗ್ಕಳತ್ರಿ. ಅದಕ್ಕೆ ಚಿಕನ್ ಸಾರು ಮಾಡಿದ್ದಾರೆ, ಕಬಾಬ್ ಮಾಡೀನಿ. ಹೊಸರಿಗೆ ತೋರ್ಸಕ್ಕೆ ಬಂದಾರ್ರಿ. ಆದ್ರೆ ಆಕಿಗೆ ಹೇಳಕ್ಕೆ ಬರಲ್ರಿ. ಹೊಸರಿಗೆ ಹೇಳಾಕ್ತಾಳ, ಹಿಂಗೆ ಮಾಡಾಕ್ತಾಳ ನಮ್ಮವ್ವ ಅಂತ ಹೇಳಾಕ್ತಾಳ್ರಿ ನಿಮ್ಗೆ. ಆಕಿಗೆ ಹಿಂಗೆ ತೋರ್ಸಕ್ಕೆ ಬರಲ್ಲ. ಮತ್ತು ಅದಕ್ಕೆ ನಾನು ಹೇಳಾಕತ್ತೀನಿ ನೋಡ್ರಿ. ಏನು ಸುರೇಖ ಪಾಪ ಬಾಯಿ ಬರ್ಲಾರ್ದ ಒಂದು ಎಲ್ಲರಿಗೆ ನಮ್ಮ ಮನ್ಯಾಗ ಒಟ್ಟರಿಗೆ ಆಕಿಂದ ಚಿಂತೆ ನೋಡ್ರಿ. ಏನು ಮಾಡ್ತೀರಿ, ಭಾಳ ಅಂದ್ರೆ ಭಾಳ ಹುಷಾರದಾಳ್ರಿ. ಅದ ಒಂದು ಮಾತು ಬರ್ಲಾರ್ಕ ನಮ್ಮ ಮನ್ಯಾಗ ಒಟ್ಟರಿಗೆ ನಮ್ಮ ಮಗಳದ ಚಿಂತೆ ನೋಡ್ರಿ. ಏನು ಮಾಡ್ತೀರಿ. ಸಾಕ ನೋಡ್ರಿ. ರೊಟ್ಟಿ ತರ್ಸಿನಲ್ರಿ. ರೊಟ್ಟಿ ಯಾಕೆ ತರ್ಸಿನಂತ ಇನ್ನೊಂದು ಇಡುವೆದಾಗ ಹೇಳ್ತೀನಿ ನೋಡ್ರಿ. ಈಗ ಅದನ್ನೂ ಎಲ್ಲ ಹೇಳ್ಕೊತ ಕೂತ್ರೆ ಇಡುವೆ ದೊಡ್ಡದಾಗಿಬಿಡ್ತೈತ್ರಿ. ನಾಳೆ ಇನ್ನೊಂದು ಇಡುವೆ ಮಾಡ್ತೀನಿ ರೀ ಅದ್ರದ್ದು ಅಂತೇಳಿ. ರೊಟ್ಟಿ ಎದಕ್ಕೆ ತರ್ಸಿನತ್ರಿ ಹೇಳ್ತೀನಿ ರೀ ನಿಮ್ಗೆ. ಇನ್ನೊಂದು ಇಡುವೆದಾಗ ಇದು ಇಡುವೆ ದೊಡ್ಡದಾಗಿಬಿಡ್ತದ್ರಿ. ಹಾಗಾಗಿ ಇದು ಇಡುವೆ ಇಲ್ಲಿಗೆ ಮುಗಿಸ್ತೀನಿ ರೀ. ಈ ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ.